ನಾನು ನಿಮ್ಮ ಅಂಬರೀಷ್ ಗೊಂದ್ರಿ ಹಾಗೂ ತಮಗೆಲ್ಲರಿಗೂ ಅಂಬರೀಷ್ ಗೊಂದ್ರಿ ಹಿಸ್ಟೋರಿಕಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಒಬ್ಬ ಸಾಮಾನ್ಯ ಹುಡುಗ ಇಡೀ ಭಾರತದ ಚಕ್ರವರ್ತಿಯಾಗಲು ಸಾಧ್ಯವೇ? ಒಬ್ಬ ಬ್ರಾಹ್ಮಣನ ಅಪಮಾನ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಬುಡಮೇಲು ಮಾಡಿತೆ? ಅಲೆಕ್ಸಾಂಡರ್ನ ಸೈನ್ಯವನ್ನೇ ನಡುಗಿಸಿದ ಆ ಶಕ್ತಿ ಯಾವುದು? ಬನ್ನಿ, 2300 ವರ್ಷಗಳ ಹಿಂದಿನ ಭವ್ಯ ಭಾರತಕ್ಕೆ ಹಾಗೂ ಮೌರ್ಯರ ಕಾಲಕ್ಕೆ ಪ್ರಯಾಣಿಸೋಣ. ಮಹಾವಿಜಯ. ಮೌರ್ಯ ಸಾಮ್ರಾಜ್ಯದ ರಕ್ತಸಿಕ್ತ ಮತ್ತು ಭವ್ಯ ಇತಿಹಾಸ. ಅಧ್ಯಾಯ 1. ಕರಾಳ ಹಿನ್ನೆಲೆ, ದ ಡಾರ್ಕ್ ಎರಾ. ಇದು ಇಂದಿಗೆ ಸುಮಾರು 2300 ವರ್ಷಗಳ ಹಿಂದಿನ ಮಾತು. ಭಾರತದ ಹೃದಯ ಭಾಗ ಮಗಧದ ಗದ್ದುಗೆಯ ಮೇಲೆ ಕುಳಿತಿದ್ದವನು ಧನನಂದ. ಅಪಾರ ಸಂಪತ್ತಿದ್ದರೂ ದಯೆಯಿಲ್ಲದ ರಾಜ. ಪ್ರಜೆಗಳ ಮೇಲೆ ತೆರಿಗೆಯ ಭಾರ, ಅಹಂಕಾರದ ಪರಮಾವಧಿ. ಅದೇ ಸಮಯದಲ್ಲಿ ಗ್ರೀಕ್ ವೀರ ಅಲೆಕ್ಸಾಂಡರ್ ಜಗತ್ತನ್ನೇ ಗೆಲ್ಲುತ್ತಾ ಭಾರತದ ಗಡಿಯ ಬಾಗಿಲಿಗೆ ಬಂದು ನಿಂತಿದ್ದ. ಭಾರತದ ಅಸ್ತಿತ್ವವೇ ಅಪಾಯದಲ್ಲಿತ್ತು. ಆದರೆ ಈ ವಿಪತ್ತಿನ ನಡುವೆ ಇಬ್ಬರು ವ್ಯಕ್ತಿಗಳು ಇತಿಹಾಸದ ಹಣೆಬರಹವನ್ನೇ ಬದಲಾಯಿಸಲು ಸಿದ್ಧರಾಗುತ್ತಿದ್ದರು. ಅಧ್ಯಾಯ 2. ಚಾಣಕ್ಯನ ಶಪಥ ಮತ್ತು ಚಂದ್ರಗುಪ್ತನ ಶೋಧ. ಪಂಡಿತ ಚಾಣಕ್ಯ ನಂದನ ಆಸ್ಥಾನದಲ್ಲಿ ಅವಮಾನಿತನಾದ. ಕೆದರಿದ ಕೂದಲು, ಉರಿಯುವ ಕಣ್ಣುಗಳೊಂದಿಗೆ ಅವನು ಮಾಡಿದ ಶಪಥ ಭೀಕರವಾಗಿತ್ತು. ನಂದ ವಂಶದ ಬೇರು ಸಮೇತ ಕಿತ್ತೊಗೆಯುವವರೆಗೂ ಈ ಜಟೆಯನ್ನು ಕಟ್ಟಲಾರೆ. ತನ್ನ ಸಂಕಲ್ಪಕ್ಕೆ ತಕ್ಕ ಶಿಷ್ಯನಿಗಾಗಿ ಹುಡುಕುತ್ತಿದ್ದ ಚಾಣಕ್ಯನಿಗೆ ಸಿಕ್ಕಿದ್ದೇ ಚಂದ್ರಗುಪ್ತ. ಒಬ್ಬ ಸಾಧಾರಣ ಬಾಲಕನಲ್ಲಿ ಅಡಗಿದ್ದ ಅಸಾಧಾರಣ ನಾಯಕತ್ವದ ಗುಣಗಳನ್ನು ಚಾಣಕ್ಯ ಗುರುತಿಸಿದ. ಕಾಳಿನ ಮರಗಳ ನಡುವೆ, ಬೆಟ್ಟದ ಗುಹೆಗಳಲ್ಲಿ ಚಂದ್ರಗುಪ್ತನಿಗೆ ಯುದ್ಧ ಕಲೆ ಮತ್ತು ರಾಜತಂತ್ರದ ತರಬೇತಿ ಆರಂಭವಾಯಿತು. ಅಧ್ಯಾಯ 3. ಅಲೆಕ್ಸಾಂಡರ್ ಸೈನ್ಯಕ್ಕೆ ಸವಾಲು. ಫೇಸಿಂಗ್ ದ ಗ್ರೀಕ್ಸ್. ಚಂದ್ರಗುಪ್ತ ಮೊದಲು ಎದುರಿಸಬೇಕಾಗಿದ್ದು ಮಗಧವನ್ನಲ್ಲ, ಬದಲಿಗೆ ಭಾರತದ ಗಡಿಯಲ್ಲಿದ್ದ ಗ್ರೀಕ್ ಸೈನ್ಯವನ್ನು. ಅಲೆಕ್ಸಾಂಡರ್ ಭಾರತದಿಂದ ಮರಳಿದ ನಂತರ ಅವನ ಸೇನಾಪತಿ ಸೆಲ್ಯೂಕಸ್ ನಿಕೇಟರ್ನನ್ನು ಸೋಲಿಸಿ ಗ್ರೀಕರನ್ನು ಸಿಂಧೂ ನದಿಯ ಆಚೆಗೆ ಓಡಿಸಿದ ಕೀರ್ತಿ ಚಂದ್ರಗುಪ್ತಂದು. ಮೊದಲ ಬಾರಿಗೆ ಒಬ್ಬ ಭಾರತೀಯ ಯುವಕ ವಿದೇಶಿ ಆಕ್ರಮಣಕಾರಿಗಳಿಗೆ ತಕ್ಕ ಪಾಠ ಕಲಿಸಿದ್ದ. ಈ ವಿಜಯ ಮೌರ್ಯ ಸಾಮ್ರಾಜ್ಯದ ಅಡಿಪಾಯವಾಯಿತು. ಅಧ್ಯಾಯ 4. ನಂದನ ಹತನ, ದ ಫಾಲ್ ಆಫ್ ನಂದ. ಮಗಧದ ಮಹಾಯುದ್ಧ. ಈಗ ಗುರಿ ಒಂದೇ, ಪಾಟಲಿಪುತ್ರ. ಚಾಣಕ್ಯನ ಕುಟಿಲ ನೀತಿ ಮತ್ತು ಚಂದ್ರಗುಪ್ತನ ಪರಾಕ್ರಮದ ಮುಂದೆ ನಂದನ ಸೈನ್ಯ ತರಗೆಲೆಯಂತೆ ಉದುರಿತು. ಅರಮನೆಯ ಒಳಸಂಚುಗಳು, ಗುಪ್ತಚರರ ಜಾಲ ಮತ್ತು ಜನರ ಬೆಂಬಲ ಚಂದ್ರಗುಪ್ತನ ಪರವಾಗಿತ್ತು. ರಕ್ತಸಿಕ್ತ ಯುದ್ಧದ ನಂತರ ಧನನಂದನ ಪತನವಾಯಿತು. ಚಾಣಕ್ಯ ತನ್ನ ಜಟೆಯನ್ನು ಕಟ್ಟಿದ. ಚಂದ್ರಗುಪ್ತ ಭಾರತದ ಚಕ್ರವರ್ತಿಯಾಗಿ ಸಿಂಹಾಸನ ಏರಿದ. ಅಖಂಡ ಭಾರತದ ಕನಸು ನನಸಾಗಲು ಶುರುವಾಯಿತು. ಅಧ್ಯಾಯ 5. ಅಶೋಕ, ಯುದ್ಧದಿಂದ ಶಾಂತಿಯೆಡೆಗೆ, ದ ಲಯನ್ ಆಫ್ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ಕಿರೀಟಕ್ಕೆ ವಜ್ರದಂತಿದ್ದವನೇ ಚಂದ್ರಗುಪ್ತನ ಮೊಮ್ಮಗ ಅಶೋಕ. ಕಳಿಂಗನ ಮಹಾಯುದ್ಧದಲ್ಲಿ 100,000ಕ್ಕೂ ಹೆಚ್ಚು ಜನ ಸತ್ತಾಗ ಹರಿಯುವ ರಕ್ತದ ನದಿ ಅಶೋಕನ ಮನಸ್ಸನ್ನು ಬದಲಾಯಿಸಿತು. ಗೆದ್ದಿದ್ದರೂ ಸೋತವನಂತೆ ನಿಂತ ಅಶೋಕ ಶಸ್ತ್ರವನ್ನು ಬಿಟ್ಟು ಶಾಸ್ತ್ರವನ್ನು ಹಿಡಿದ. ಬುದ್ಧನ ಧಮ್ಮದ ದಾರಿಯಲ್ಲಿ ಸಾಗಿದ. ಜಗತ್ತಿನ ಇತಿಹಾಸದಲ್ಲೇ ಯುದ್ಧ ಗೆದ್ದ ನಂತರ ಯುದ್ಧವನ್ನೇ ತ್ಯಜಿಸಿದ ಏಕೈಕ ರಾಜ ಈ ಅಶೋಕ. ಮೌರ್ಯ ಸಾಮ್ರಾಜ್ಯ ಕೇವಲ ಒಂದು ರಾಜವಂಶವಲ್ಲ, ಅದು ಭಾರತೀಯರ ಆತ್ಮವಿಶ್ವಾಸದ ಸಂಕೇತ. ಆರ್ಥಿಕತೆ, ಕಲೆ, ವಿಜ್ಞಾನ ಮತ್ತು ಸಂಸ್ಕೃತಿಯಲ್ಲಿ ಭಾರತ ಅಂದು ಜಗತ್ತಿನ ಶೃಂಗದಲ್ಲಿತ್ತು. ಇಂದಿಗೂ ನಮ್ಮ ರೂಪಾಯಿ ನೋಟಿನ ಮೇಲಿರುವ ಸಿಂಹಗಳು, ನಮ್ಮ ಬಾವುಟದ ಮಧ್ಯದಲ್ಲಿರುವ ಅಶೋಕ ಚಕ್ರ ಆ ವೈಭವದ ನೆನಪುಗಳೇ. ನೆನಪಿರಲಿ, ಶಕ್ತಿಗಿಂತ ಯುಕ್ತಿ ದೊಡ್ಡದು, ದ್ವೇಷಗಿಂತ ಶಾಂತಿ ದೊಡ್ಡದು ಎಂಬುದನ್ನು ಈ ಸಾಮ್ರಾಜ್ಯ ನಮಗೆ ಕಲಿಸಿಕೊಟ್ಟಿದೆ. ಸ್ನೇಹಿತರೆ, ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಹಿಸ್ಟಾರಿಕಲ್ ವಿಡಿಯೋ ಬೇಕಾದರೆ
ಇವತ್ತೇ ನಮ್ಮ ಚಾನಲ್ ಅಂಬರೀಶ್ ಗೊಂದ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ನೋಟಿಫಿಕೇಶನ್ಗಳನ್ನ ಪಡೀತಾ ಇರಿ.